ಅಧಿಕಾರದ ಬಳಿಕ ದಕ್ಷಿಣ ರಾಜ್ಯಗಳ ಕಬ್ಜಾಕ್ಕೆ ಬಿಜೆಪಿ ಮೆಗಾ ಪ್ಲಾನ್. ಕರ್ನಾಟಕ ತೆಲಂಗಾಣದಲ್ಲೂ ಆಪರೇಷನ್ ಕಮಲಕ್ಕೆ ತೆರೆಮರೆ ತಯಾರಿ. 2014ರ ಆ ಸಂಕಲ್ಪವನ್ನ 2024ರಲ್ಲಿ ನಿಜ ಮಾಡೋಕೆ ಕೇಸರಿ ಪಡೆ ಪಣ. ಇದೇ ಹೊತ್ತಿನ ಸ್ಪಾಟ್ ಲೈಟ್ ವಿಶೇಷ ಬಿಜೆಪಿ ಸೌತ್ ಟಾರ್ಗೆಟ್. ನಾನು ಶ್ವೇತಾ ಕಲ್ಕಣಿ. ಈ ವರ್ಷ ನಡೆಯಲಿರುವ ಲೋಕಕದನ ಚುನಾವಣೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ರಂಗೇರಿದೆ. ಮೋದಿಯನ್ನ ಸೋಲಿಸಲೇಬೇಕು ಅನ್ನೋ ಹಠ ಕಾಂಗ್ರೆಸ್ ಪಡೆಯದ್ದು. 2024ರ ಪಾರ್ಲಿಮೆಂಟ್ ಫೈಟ್ನಲ್ಲಿ 400 ಕ್ಷೇತ್ರಗಳನ್ನ ಗೆದ್ದೇ ತೀರಬೇಕು ಎನ್ನುವ ಪಣ ಬಿಜೆಪಿಯದ್ದು. ಹೀಗಾಗಿಯೇ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋ ಮುಂಚಿತವೇ ಅಖಾಡಕ್ಕಿಳಿದಿರುವ ಕೇಸರಿ ಪಡೆ ದೇಶದ ದಶ ದಿಕ್ಕುಗಳಲ್ಲಿಯೂ ತನ್ನ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಪ್ರಯೋಗ ಮಾಡ್ತಾ ಇದೆ. ಕಮಲ ಪಾಳ್ಯದಲ್ಲಿ ಒಂದು ಕಡೆ ಗೂಡು ಬಿಟ್ಟವರ ಘರ್ವಾಪ್ಸಿ ಜೋರಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಪರೇಷನ್ ಕಮಲದ ತಯಾರಿಯೂ ಜೋರು ಅನ್ನೋ ಟಾಕ್ ಶುರುವಾಗಿದೆ. ಬಿಹಾರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಮೂಲಕ ಉತ್ತರದಲ್ಲಿ ತನ್ನ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಿಸಿಕೊಂಡಿರುವಂತಹ ಬಿಜೆಪಿ ದಕ್ಷಿಣದ ಭಾರತದತ್ತ ತನ್ನ ಚಿತ್ತ ಹರಿಸಿದೆ. ಈ ಬೆಳವಣಿಗೆ ಕೈ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ರಾಜ್ಯದಲ್ಲೂ ಆಪರೇಷನ್ ಕಮಲ ನಡೆಯುತ್ತಾ ಅನ್ನೋ ಆತಂಕ ಕೈ ನಾಯಕರಲ್ಲಿ ಶುರುವಾಗಿದೆ. 2023ರ ಕೊನೆಯ ತಿಂಗಳು, 2024ರ ಆರಂಭದ ತಿಂಗಳು ಬಿಜೆಪಿಗೆ ಭರ್ಜರಿ ಬೂಸ್ಟರ್ ಡೋಸ್ ನೀಡಿದೆ. ಒಂದು ಕಡೆಯಲ್ಲಿ ಸೆಮಿಫೈನಲ್ ಫೈಟ್ ಅಂತಲೇ ಬಿಂಬಿತವಾಗಿದ್ದ ಎಲೆಕ್ಷನ್ನಲ್ಲಿ ಗೆಲುವು, ಮಗದೊಂದು ಕಡೆ ಬಿಜೆಪಿಯ ಘರ್ವಾಪ್ಸಿ ಅಸ್ತ್ರ. ಇವೆಲ್ಲವನ್ನು ನೋಡಿದ್ರೆ ಒಂದಂತೂ ಸ್ಪಷ್ಟ: ಲೋಕ ಗೆಲ್ಲುವುದಕ್ಕೆ ಬಿಜೆಪಿ ಭರ್ಜರಿ ಬಾಣವನ್ನ ಪ್ರಯೋಗ ಮಾಡ್ತಿದೆ ಅನ್ನೋದು. ಆದರೆ ಬಿಜೆಪಿ ಗುರಿಯಿಟ್ಟು ಕಾಂಗ್ರೆಸ್ ಕಡೆಗೆ ಹೂಡ್ತಿರೋ ಬಾಣಕ್ಕೆ ಕಾಂಗ್ರೆಸ್ ಕಂಪ್ಲೀಟ್ ಶಾಕ್ ಆಗಿದೆ. ಆಘಾತದ ಮೇಲೆ ಆಘಾತಕ್ಕೆ ಒಳಗಾಗ್ತಿರೋ INDIA ಮಹಾಮೈತ್ರಿಕೂಟ ಬಿಜೆಪಿಯ ಲೋಕ ಪ್ರಾಬಲ್ಯದ ಮುಂದೆ ಮಂಡಿಯೂಡ್ತಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಈ ಬಗ್ಗೆ ಹಲವರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅದ್ಯಾವಾಗ ಬಿಹಾರದಲ್ಲಿ ಘರ್ವಾಪ್ಸಿ ಅಂತ ರಾಜಕೀಯದ ಮಹತ್ವದ ಘಟನೆ ನಡೆಯಿತು, ಆಗಲೇ ಬಿಜೆಪಿಯ ರಾಜಕೀಯ ಚಾಣಾಕ್ಷತನದ ಬಗ್ಗೆ ಚರ್ಚೆಯಾಗುವುದಕ್ಕೆ ಆರಂಭವಾಗಿದ್ದು. ನಿತೀಶ್ ಕುಮಾರ್ ಘರ್ವಾಪ್ಸಿಯಾದ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯೊಂದು ಹುಟ್ಟಿಕೊಳ್ತಿದೆ. ನಿತೀಶ್ ಘರ್ವಾಪ್ಸಿಯ ಬಳಿಕ ಹಿಂದಿ ರಾಜ್ಯಗಳಲ್ಲಿ ಬಿಜೆಪಿಯ ಬಲ ಹೆಚ್ಚಾಯಿತು. ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಹೆಚ್ಚಾಗಿರುವ ಬಿಜೆಪಿಯ ಬಲ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ. ಕಳೆದ ವರ್ಷದ ಅಂತ್ಯದಲ್ಲಿ ಛತ್ತೀಸ್ಗಢ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಗೆಲುವಿನ ನಗಾರಿಯನ್ನ ಬಾರಿಸುವ ಮೂಲಕ ಉತ್ತರದ ರಾಜ್ಯಗಳಲ್ಲಿ ಕಮಲ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಿಕೊಂಡಿತ್ತು. ಇದೀಗ ಬಿಹಾರವನ್ನ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವ ಮೂಲಕ ಬಿಜೆಪಿಯ ಬಲ ದುಪ್ಪಟ್ಟಾದಂತಾಗಿದೆ. ಇದು ಹ್ಯಾಟ್ರಿಕ್ ಗೆಲುವಿನ ಹಾದಿ ಮತ್ತಷ್ಟು ಸಲೀಸು ಮಾಡಲಿದೆ ಎನ್ನುವುದು ಬಿಜೆಪಿಗರ ವಿಶ್ವಾಸ. ದೇಶದಲ್ಲಿ ಒಟ್ಟು 7 ಹಿಂದಿ ಭಾಷಿಕ ರಾಜ್ಯಗಳಿವೆ. ಆ ಪೈಕಿ 6 ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷವೇ ಅಧಿಕಾರದಲ್ಲಿದೆ. ಜೊತೆಗೆ ಒಟ್ಟು 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಹಿಂದಿ ಭಾಷಿಕ ರಾಜ್ಯಗಳಲ್ಲಿಯೇ ಒಟ್ಟು 218 ಕ್ಷೇತ್ರಗಳಿವೆ. ಆ ಪೈಕಿ ಈಗಾಗಲೇ ಅಲ್ಲಿ 170 ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಸದರೇ ಇದ್ದಾರೆ. ರಾಮಮಂದಿರ ನಿರ್ಮಾಣದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಮಾತ್ರವಲ್ಲ, ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿಯೂ ಮೋದಿಯ ಪರವಾಗಿ ಜನರ ಮೂಡಿದೆ. ಅದಕ್ಕೆ ಪ್ಲಸ್ ಪಾಯಿಂಟ್ ಅನ್ನುವಂತೆ ಈ ರಾಜ್ಯಗಳಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿರೋದು. ಹೀಗಾಗಿ ಲೋಕ ಗೆಲ್ಲೋದಕ್ಕೆ ಉತ್ತರವೇನೂ ಗಟ್ಟಿಯಾಗಿದೆ. ದಕ್ಷಿಣದಲ್ಲಿ ಪಕ್ಷವನ್ನ ಗಟ್ಟಿ ಮಾಡಿಕೊಳ್ಳೋಣ ಅಂತ ಸೌತ್ ಮಿಷನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಜೆಪಿ ತೆರೆಮರೆಯಲ್ಲಿ ತಯಾರಿ ನಡೆಸ್ತಾ ಇದೆ ಅನ್ನೋದು ಪೊಲಿಟಿಕಲ್ ಟಾಕ್. ಉತ್ತರದ ರಾಜ್ಯಗಳ ಬಳಿಕ ದಕ್ಷಿಣದತ್ತ ಬಿಜೆಪಿ ಕಣ್ಣು.
ಸದ್ದಿಲ್ಲದೆ ಆಪರೇಷನ್ ಕಮಲಕ್ಕೆ ಭರ್ಜರಿ ತಯಾರಿ. ಉತ್ತರ ಭಾರತದ ರಾಜಕಾರಣ, ದಕ್ಷಿಣ ನೆಲದ ರಾಜಕೀಯ ಎರಡೂ ಕೂಡ ತದ್ವಿರುದ್ಧ. ಉತ್ತರದ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷಗಳಿಗೆ ಹಿಡಿತವಿರುತ್ತದೆ. ಅಲ್ಲದೆ ಈ ಭಾಗದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡೇ ಚುನಾವಣೆ ನಡೆಯುತ್ತೆ. ಆದರೆ ದಕ್ಷಿಣದ ರಾಜ್ಯಗಳು ಹಾಗಲ್ಲ. ಇಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷಕ್ಕಿಂತ ತುಸು ಹೆಚ್ಚೇ ಸ್ಟ್ರಾಂಗ್ ಆಗಿರ್ತವೆ. ಅಲ್ಲದೆ ಹಲವು ಬಾರಿ ಇಲ್ಲಿ ಪ್ರಾದೇಶಿಕ ವಿಚಾರಗಳಲ್ಲಿಯೇ ಚುನಾವಣೆಗಳು ನಡೆದದ್ದೂ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಪಕ್ಷಗಳಿಗೆ ಈ ಕಾರಣಕ್ಕೇನೆ ದಕ್ಷಿಣದ ರಾಜ್ಯಗಳು ಕಬ್ಬಿಣದ ಕಡಲೆಯಂತಾಗಿರುವುದು. ಅಷ್ಟು ಸುಲಭಕ್ಕೆ ಈ ರಾಜ್ಯಗಳಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಜನ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು ತೀರಾ ಕಡಿಮೆ. ಇದೇ ಕಾರಣಕ್ಕೆ ಸದ್ಯ ಬಿಜೆಪಿ ದಕ್ಷಿಣದ ರಾಜ್ಯಗಳ ಕಡೆಗೆ ತನ್ನ ಚಿತ್ತವನ್ನ ಹರಿಸಿರೋದು. ಅದರ ಭಾಗವೇನೋ ಅನ್ನುವಂತೆ ಕೆಲ ದಿನಗಳ ಹಿಂದೆ ನರೇಂದ್ರ ಮೋದಿಯು ದಕ್ಷಿಣದ ರಾಜ್ಯದಲ್ಲಿ ರೋಡ್ ಶೋ ಕೂಡ ನಡೆಸಿದ್ರು. ಗೋವಾವು ಸೇರಿದಂತೆ ದಕ್ಷಿಣ ಭಾರತದ 6 ರಾಜ್ಯಗಳ ರಾಜಕೀಯ ಚಿತ್ರಣವನ್ನ ನೀವು ನೋಡಿದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಮೇಲುಗೈ. ಕರ್ನಾಟಕವನ್ನ ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯಗಳಲ್ಲಿಯೂ ರಾಷ್ಟ್ರೀಯ ಪಕ್ಷಗಳಿಗೆ ಹೇಳಿಕೊಳ್ಳುವ ನೆಲೆಯೂ ಇಲ್ಲ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿಬೇಕು ಅಂತಂದ್ರೆ ದಕ್ಷಿಣದ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದು ತುಂಬಾನೇ ಮುಖ್ಯ. 6 ರಾಜ್ಯಗಳಲ್ಲಿ ಒಟ್ಟು 129 ಕ್ಷೇತ್ರಗಳಿದ್ದು ಅವುಗಳಲ್ಲಿ ಕನಿಷ್ಠ 50 ಕ್ಷೇತ್ರಗಳನ್ನಾದರೂ ಬಿಜೆಪಿ ಮತ್ತು ಮಿತ್ರ ಪಕ್ಷ ಗೆದ್ರೆ ಟಾರ್ಗೆಟ್ 400 ರೀಚ್ ಮಾಡುವುದಕ್ಕೆ ಸುಲಭವಾಗತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿ ತನ್ನ ಸ್ಟ್ರಾಟಜಿಗಳ ಪ್ರಯೋಗಕ್ಕೆ ಮುಂದಾಗಿದೆ. ಅಲ್ಲದೆ ಭಾರೀ ಸದ್ದು ಮಾಡುತ್ತಿರುವ ಆಪರೇಷನ್ ಕಮಲ ಘರ್ ವಾಪ್ಸಿ ಕರ್ನಾಟಕದಲ್ಲೂ ನಡೆಸೋದಕ್ಕೆ ಬಿಜೆಪಿ ತೆರೆಮರೆ ತಯಾರಿಯನ್ನ ಈಗಾಗಲೇ ಶುರು ಮಾಡಿಕೊಂಡಿದೆ ಅನ್ನೋದು ಗುಸುಗುಸು. ನಾಲ್ನೂರರ ಗುರಿ ತಲುಪಲು ಬಿಜೆಪಿಗೆ ಸೌತ್ ಟಾರ್ಗೆಟ್. ಘರ್ ವಾಪ್ಸಿ ಬೆನ್ನಲ್ಲೇ ರಾಜ್ಯದಲ್ಲೂ ಆಪರೇಷನ್ ಕಮಲ. ಕಾಂಗ್ರೆಸ್ ನಾಯಕರ ಬಂಡಾಯ ಬಿಜೆಪಿಗೆ ಬಂಡವಾಳ. ಲೋಕಸಭೆ ಚುನಾವಣೆಯಲ್ಲಿ 543 ಕ್ಷೇತ್ರಗಳ ಪೈಕಿ 400 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಗುರಿ ಬಿಜೆಪಿಯದ್ದು. ಈ ಮೂಲಕ ಹ್ಯಾಟ್ರಿಕ್ ಜಯ ಅಭೂತಪೂರ್ವ ಆಗಬೇಕು ಅನ್ನೋದು ಕಾಂಗ್ರೆಸ್ ಅಭಿಲಾಷೆ. 400ರ ಗುರಿ ತಲುಪಲು ದಕ್ಷಿಣದಲ್ಲಿ 100ರ ಗುರಿ ಮುಟ್ಟಬೇಕು. ಅದನ್ನ ಸಾಧಿಸೋದಕ್ಕೆ ಗಟ್ಟಿ ನೆಲೆಯಿರದ ಭಾಗದಲ್ಲಿ ಪಕ್ಷವನ್ನ ಬಲಪಡಿಸಬೇಕು ಅನ್ನೋ ಕಾರಣಕ್ಕೆ ಕಮಲ ಈ ಭಾಗದಲ್ಲೂ ಘರ್ ವಾಪ್ಸಿ ಆಪರೇಷನ್ ಕಮಲ ಅನ್ನೋ ಸಿದ್ಧ ಅಸ್ತ್ರದ ಮೊರೆ ಹೋಗ್ತಿದೆ ಎನ್ನಲಾಗ್ತಿದೆ. ಅದಕ್ಕೆ ಕರುನಾಡಿನಿಂದಲೇ ವೇದಿಕೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಹೌದು, ರಾಜ್ಯದ ರಾಜಕೀಯದಲ್ಲಿ ಕಳೆದೊಂದು ವಾರದಿಂದ ಬಿಜೆಪಿಯ ಘರ್ ವಾಪ್ಸಿಯೇ ಹೆಚ್ಚು ಸುದ್ದಿ ಮಾಡ್ತಿದೆ. ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಗಿದಿದ್ದ ಶೆಟ್ಟರ್ ಮತ್ತೆ ಬಿಜೆಪಿಗೆ ಜಂಪ್ ಆಗಿದ್ದಾರೆ. ಶೆಟ್ಟರ ಹಾದಿಯಲ್ಲಿಯೇ ಗೂಡು ಬಿಟ್ಟವರೆಲ್ಲ ಮತ್ತೆ ಪಕ್ಷಕ್ಕೆ ಮರಳಿ ಸೇರಿಕೊಳ್ಳಬೇಕು. ಈ ಮೂಲಕ ಪಕ್ಷವನ್ನ ಬಲಪಡಿಸೋದು ಮಾತ್ರವಲ್ಲದೆ ಪ್ರಬಲ ಸಮುದಾಯದ ಮತ ಪಡೆಯಬಹುದು ಅನ್ನುವ ಲೆಕ್ಕಾಚಾರ ಬಿಜೆಪಿಯದ್ದು. ಆದರೆ ಶೆಟ್ಟರ್ ವಿಚಾರದಲ್ಲಿ ಬಿಜೆಪಿಯ ಈ ಮಾಸ್ಟರ್ ಸ್ಟ್ರೋಕ್ ಇನ್ನು ಕಾಂಗ್ರೆಸ್ ನಾಯಕರಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಿಲ್ಲ. ಈ ಹೊತ್ತಲ್ಲೇ ಮತ್ತೊಂದು ಶಾಕ್ ನೀಡುವುದಕ್ಕೆ ಬಿಜೆಪಿ ಸಿದ್ಧವಾಗ್ತಿದೆ ಅನ್ನೋ ಗುಸುಗುಸು ಕೇಳಿ ಬರ್ತಿದೆ. ಈಗಾಗಲೇ ಆಘಾತದಲ್ಲಿರುವ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಮೂಲಕ ಮತ್ತೊಂದು ಪೆಟ್ಟು ನೀಡುವುದಕ್ಕೆ ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇರುವಂತೆಯೇ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆಸಿ ಜೋಡೆತ್ತು ಸರ್ಕಾರವನ್ನ ಉರುಳಿಸಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ಲಾನ್ ಬಿಜೆಪಿಯದ್ದು. ಕಾಂಗ್ರೆಸ್ಗೆ ಸದ್ಯ 135 ಶಾಸಕರ ಬಲವಿದೆ. ಸರಳ ಬಹುಮತಕ್ಕಿಂತಲೂ 20ಕ್ಕೂ ಹೆಚ್ಚು ಶಾಸಕರ ಬಲವಿರುವಾಗ ತಮ್ಮದೇ ಸರ್ಕಾರವನ್ನ ರಚಿಸೋದಕ್ಕೆ ಬಿಜೆಪಿಗೆ ಸಾಧ್ಯನಾ ಅನ್ನೋ ಪ್ರಶ್ನೆ ಮೂಡೋದಂತೂ ಸಹಜ. ಅದು ಕೊಂಚ ಕಠಿಣ ಇರಬಹುದು. ಆದರೆ
2019ರಲ್ಲಿ ಮೈತ್ರಿ ಸರ್ಕಾರದಲ್ಲಿ 17 ಶಾಸಕರನ್ನ ಇದೇ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಗಾಳ ಹಾಕಿತ್ತು ಅನ್ನೋದನ್ನ ಮರೆಯುವಂತಿಲ್ಲ. ಈ ಬಾರಿಯೂ ಬಿಜೆಪಿ ಅಂತಹದ್ದೊಂದು ಪ್ರಯತ್ನಕ್ಕೆ ಮುಂದಾದರೂ ಅಚ್ಚರಿಯಿಲ್ಲ ಅಂತಿವೆ ಮೂಲಗಳು. ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಣಬಡಿದಾಟ ಜೋರಾಗಿಯೇ ಇದೆ. ಸಚಿವರಾಗಿಲ್ಲ, ಡಿಸಿಎಂ ಆಗಿಲ್ಲ, ನಿಗಮ ಮಂಡಳಿ ಹುದ್ದೆ ಸಿಕ್ಕಿಲ್ಲ ಅನ್ನೋ ಕಿತ್ತಾಟದಿಂದ ಹಿಡಿದು ಸಿಎಂ ಹುದ್ದೆಯವರೆಗೂ ಹಸ್ತದಲ್ಲಿ ಅಸಮಾಧಾನವಿದೆ. ಇದೇ ಬಂಡಾಯವನ್ನ ಬಂಡವಾಳ ಮಾಡಿಕೊಂಡು ಆ ನಾಯಕರನ್ನ ತಮ್ಮತ್ತ ಸೆಳೆಯುವ ಮೂಲಕ ಆಪರೇಷನ್ ಹಸ್ತಕ್ಕೆ ದಾಳ ಮಾಡಿಕೊಳ್ಳೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಅನ್ನಲಾಗ್ತಾ ಇದೆ. ಒಂದು ವೇಳೆ ಸಿದ್ದು ಸರ್ಕಾರವನ್ನ ಉರುಳಿಸೋದಕ್ಕೆ ಸಾಧ್ಯವಾಗದೇ ಇದ್ರು ಕೈ ನಾಯಕರ ಅಸಮಾಧಾನವನ್ನ ಲೋಕಸಭೆ ಚುನಾವಣೆಗೆ ಅಡ್ವಾಂಟೇಜ್ ಮಾಡಿಕೊಂಡು ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲೋದು ಬಿಜೆಪಿ ಗುರಿ. ಒಂದು ವೇಳೆ ಆ ಹಾದಿಯಲ್ಲಿ ಬಿಜೆಪಿ ಸಕ್ಸಸ್ ಆದ್ರೆ ದಕ್ಷಿಣದಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲೋ ಹಾದಿಯು ಸುಗಮ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಕೇವಲ ಕರ್ನಾಟಕದಲ್ಲಿ ಮಾತ್ರವೇ ಆಪರೇಷನ್ ಕಮಲದ ಭೀತಿ ಹುಟ್ಟುಕೊಂಡಿಲ್ಲ. ಕರ್ನಾಟಕವನ್ನೇ ಕೇಸರಿ ಟಾರ್ಗೆಟ್ ಮಾಡಿಕೊಂಡಿಲ್ಲ. ಬಿಜೆಪಿಗೆ ಈ ಸೌತ್ ಮಿಷನ್ ಲಿಸ್ಟ್ ನಲ್ಲಿ ಕೈ ಅಧಿಕಾರದಲ್ಲಿರುವ ಮತ್ತೊಂದು ರಾಜ್ಯದ ಹೆಸರು ಕೂಡ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣದ ಮತ್ತೊಂದು ರಾಜ್ಯವನ್ನು ಕಬ್ಜಾ ಮಾಡೋಕೆ ಬಿಜೆಪಿ ಟಾರ್ಗೆಟ್ ಹಾಕಿಕೊಂಡಿದೆ. ಕೈ ವಶದಲ್ಲಿರುವ ತೆಲಂಗಾಣದಲ್ಲಿಯೂ ಸರ್ಕಾರವನ್ನ ಉರುಳಿಸುವುದಕ್ಕೆ ಇನ್ನಿಲ್ಲದೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ಸಿಗರ ಬಂಡಾಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಳ್ಳೋಕೆ ಮೂಲಕ ಕಾಂಗ್ರೆಸ್ ಅನ್ನ ಸಂಕಷ್ಟಕ್ಕೆ ಸಿಲುಕಿಸುವ ತಂತ್ರ ಬಿಜೆಪಿಯದ್ದು. ದಕ್ಷಿಣ ಭಾರತದಲ್ಲಿ ಹೆಚ್ಚು ಕ್ಷೇತ್ರ ಗೆಲ್ಲಲು ಟಾರ್ಗೆಟ್ ಫಿಕ್ಸ್. ತೆಲಂಗಾಣದಲ್ಲಿಯೂ ಕಾಂಗ್ರೆಸ್ಗೆ ಶಾಕ್ ನೀಡುತ್ತಾ ಬಿಜೆಪಿ. ದಕ್ಷಿಣದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕೋ ಪ್ಲಾನ್ ಫಲಿಸುತ್ತಾ? ಬಿಜೆಪಿಗೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕವನ್ನ ಬಿಟ್ರೆ ಬೇರೆ ಯಾವುದೇ ರಾಜ್ಯದಲ್ಲಿ ಅಷ್ಟೊಂದು ನೆಲೆ ಇಲ್ಲ. ಅಲ್ಲದೆ ಗೋವಾದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ರೂ ಕೂಡ ಅದು ಲೋಕಸಭೆ ಚುನಾವಣೆಯ ಮೇಲೆ ಅಷ್ಟೇನೂ ಪರಿಣಾಮ ಬೀರೋದಿಲ್ಲ. ಹೀಗಾಗಿಯೇ ಬಿಜೆಪಿ ಕಣ್ಣು ನೆಟ್ಟಿರೋದು ದಕ್ಷಿಣದ ಉಳಿದ ರಾಜ್ಯಗಳತ್ತ, ಅದರಲ್ಲೂ ವಿಶೇಷವಾಗಿ ಕೈ ಆಡಳಿತದಲ್ಲಿರುವ ಮತ್ತೊಂದು ರಾಜ್ಯದತ್ತ. ಉತ್ತರಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೊಂಚ ಜಾಸ್ತಿಯೇ ಹಿಡಿತ ಹೊಂದಿದೆ. ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿಯೂ ಇದೆ. ಆ ಎರಡೂ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಬಿಜೆಪಿ ಈಗಾಗಲೇ ಭರ್ಜರಿ ಬಾಣ ಪ್ರಯೋಗ ಮಾಡ್ತಾ ಇದೆ ಅನ್ನೋದಂತೂ ಸ್ಪಷ್ಟ. ಆದರೆ ತೆಲಂಗಾಣದಲ್ಲಿಯೂ ಅಂತಹದ್ದೊಂದು ಕಸರತ್ತನ್ನ ಬಿಜೆಪಿ ತೆರೆಮರೆಯಲ್ಲಿ ನಡೆಸ್ತಿದೆ ಎನ್ನುವ ಸುದ್ದಿ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಡಿಸೆಂಬರ್ನಲ್ಲಿ ನಡೆದಿದ್ದ ಪಂಚರಾಜ್ಯಗಳ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಎರಡೂ ರಾಜ್ಯಗಳನ್ನು ಕಳೆದುಕೊಂಡಿತ್ತು. ಆದರೆ ಆ ಸೋಲಿನ ಆಘಾತದಲ್ಲಿಯೂ ಕೊಂಚ ಮಟ್ಟಿಗೆ ತೆಲಂಗಾಣದ ಗೆಲುವು ಸಮಾಧಾನವನ್ನ ತಂದುಕೊಟ್ಟಿತ್ತು. ಆದರೆ ಈ ಖುಷಿಯನ್ನ ಕಸಿಯೋದಕ್ಕೆ ಬಿಜೆಪಿ ಮುಂದಾದಂತೆ ಕಾಣ್ತಾ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕರುನಾಡಿನ ರೀತಿಯ ಪ್ರಚಂಡ ಜಯವಲ್ಲ, ಅದು ಪ್ರಯಾಸದಾಯಕ ಗೆಲುವು. ಸರಳ ಬಹುಮತಕ್ಕಿಂತ ಹೆಚ್ಚಾಗಿ 3 ಕ್ಷೇತ್ರಗಳನ್ನ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಈ ಜಸ್ಟ್ ಪಾಸ್ ಅನ್ನೇ ಬಿಜೆಪಿ ತಮ್ಮ ಬತ್ತಳಿಕೆಯ ಅಸ್ತ್ರ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಗೆಲ್ಲೋ ಮೂಲಕ ತೆಲಂಗಾಣದ ಪ್ರಾದೇಶಿಕ ಪಕ್ಷ 2 ಬಾರಿ ಅಧಿಕಾರವನ್ನ ನಡೆಸಿದ್ದ ಬಿಆರ್ಎಸ್ ಅಧಿಕಾರದಿಂದ ವಂಚಿತವಾಗಿತ್ತು. ಆದರೆ ಕೆಸಿಆರ್ಗೆ ಹೇಗಾದರೂ ಅಧಿಕಾರ ಮರಳಿ ಪಡೆಯಬೇಕು ಅನ್ನೋ ತವಕ, ಅದನ್ನೇ ಬಳಸಿಕೊಂಡು ಕೆ ಚಂದ್ರಶೇಖರ್ ರಾವ್ ಜೊತೆ ಕೈ ಜೋಡಿಸೋದಕ್ಕೆ ಬಿಜೆಪಿ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದೆ ಎನ್ನಲಾಗ್ತಿದೆ.
ಈ ಮಾತು ಒಂದು ವೇಳೆ ನಿಜವೇ ಆಗಿದ್ರೆ ಯಾವ ಕ್ಷಣದಲ್ಲಿ ಬೇಕಿದ್ರೂ ರೇವಂತ್ ರೆಡ್ಡಿ ಸರ್ಕಾರ ಉರುಳಿ ಹೋಗಬಹುದು. ಇನ್ನು ರಾಜ್ಯದಂತೆಯೇ ತೆಲಂಗಾಣದಲ್ಲಿರುವ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೆಲವೊಂದು ಅಸಮಾಧಾನಗಳಿವೆ. ಅಂತಹ ಅಸಮಾಧಾನಿತ ಶಾಸಕರಿಗೆ ಗಾಳ ಹಾಕಿ ಸರ್ಕಾರದ ಬಹುಮತವನ್ನ ಕುಗ್ಗಿಸೋದು ಬಿಜೆಪಿಯ ಪ್ಲಾನ್. ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಅಲ್ಲಿನ ಕೈ ನಾಯಕರ ಅಸಮಾಧಾನವನ್ನೇ ಬಂಡವಾಳ ಮಾಡಿಕೊಂಡು ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದು ಬಿಜೆಪಿಯ ಗುರಿ. ಹೀಗಾಗಿ ಮುಖ್ಯವಾಗಿ ತೆಲಂಗಾಣ ಮತ್ತು ಕರ್ನಾಟಕವನ್ನೇ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಯ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡಿದೆ. ಈ ಎರಡೂ ರಾಜ್ಯಗಳು ಮಾತ್ರವಲ್ಲ, ಕಾಂಗ್ರೆಸ್ ಪ್ರಾಬಲ್ಯವಿರುವ ಕೇರಳದಲ್ಲಿಯೂ ಬಿಜೆಪಿ ತನ್ನ ಗೇಮ್ ಪ್ಲಾನ್ ರೆಡಿ ಮಾಡಿಕೊಂಡಂತೆ ಕಾಣ್ತಿದೆ. ಇದಕ್ಕೆ ಮೋದಿ ಇತ್ತೀಚೆಗೆ ಕೇರಳದಲ್ಲಿ ನಡೆಸಿದ ರೋಡ್ ಶೋನೇ ಸಾಕ್ಷಿ. ಎನ್ಡಿಎ ಬಲಪಡಿಸಿ ಐಎನ್ಡಿಐಎ ಕೂಟವನ್ನ ದುರ್ಬಲಗೊಳಿಸಬೇಕು ಅಂತಿರೋ ಬಿಜೆಪಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳತ್ತವೂ ಗಮನವಹಿಸಿದೆ. ಈ ರಾಜ್ಯಗಳಲ್ಲಿ ಬಿಜೆಪಿಗೆ ಅಷ್ಟೇನೂ ಬಲವಿಲ್ಲ. ಆದರೆ ಕಮಲದ ಮಿತ್ರ ಪಕ್ಷಗಳು ಇಲ್ಲಿ ಗಟ್ಟಿ ನೆಲೆಯನ್ನ ಹೊಂದಿದ್ದು, ಮಿತ್ರ ಪಕ್ಷಗಳ ಮೂಲಕ ವಿರೋಧಿಗಳನ್ನ ಹೆಣೆಯುವ ತಂತ್ರ ಬಿಜೆಪಿಯವರದ್ದು. ಆದರೆ ಬಿಜೆಪಿಯ ಈ ಆಪರೇಷನ್ ಕಮಲವನ್ನ ನೋಡಿಕೊಂಡು ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿಲ್ಲ. ಅಲ್ಲದೆ ರಿವರ್ಸ್ ಆಪರೇಷನ್ ನಡೆಸೋದಕ್ಕೆ ತನ್ನ ಸ್ಟ್ರಾಟಜಿ ಹೆಣೆಯೋದ್ರಲ್ಲಿ ಕೈ ಕೂಡ ತೊಡಗಿಕೊಂಡಿದೆ ಎನ್ನಲಾಗ್ತಿದೆ. ಇನ್ನು ರಾಜ್ಯದಲ್ಲಿ ಆಪರೇಷನ್ ಕಮಲದ ವದಂತಿ ಬಹು ಜೋರಾಗ್ತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಚ್ಚೆತ್ತುಕೊಂಡಿದೆ. ಬಿಹಾರದ ಬಳಿಕ ಅಲರ್ಟ್ ಆಗಿರುವ ಕಾಂಗ್ರೆಸ್ ವರಿಷ್ಠರು ಸಿಎಂ ಮತ್ತು ಡಿಸಿಎಂಗೆ ಅಲರ್ಟ್ ಆಗಿರಿ ಎನ್ನುವ ಸೂಚನೆ ನೀಡಿದ್ದಾರಂತೆ. ಅಲ್ಲದೆ ಪಕ್ಷದಲ್ಲಿನ ಅಸಮಾಧಾನ ದೊಡ್ಡದಾಗದಂತೆ ನೋಡಿಕೊಳ್ಳಿ, ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿಕೊಳ್ಳಿ, ಶಾಸಕರನ್ನ ಹಿಡಿತದಲ್ಲಿಟ್ಟುಕೊಳ್ಳಿ ಎನ್ನುವ ಸೂಚನೆ ಕೊಡ್ತಿದ್ದಾರೆ. ಕೈ ಹೈಕಮಾಂಡ್ನಿಂದ ಇಂತಹದ್ದೊಂದು ಸೂಚನೆ ಪಡ್ತಿದ್ದಂತೆ ಸಿದ್ದು ಡಿಕೆ ಕೂಡ ಅಲರ್ಟ್ ಆಗಿದ್ದು ಆಪರೇಷನ್ ಕಮಲ ಘರ್ ವಾಪ್ಸಿಗೆ ಬ್ರೇಕ್ ಹಾಕೋದಕ್ಕೆ ತಮ್ಮ ಬತ್ತಳಿಕೆಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಎನ್ನುವುದು ಪೊಲಿಟಿಕಲ್ ಟಾಕ್. ದಶಕದಿಂದ ಈಚೆಗೆ ಅದ್ಯಾಕೋ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಆದರೆ ಬಿಜೆಪಿಯ ವರ್ಚಸ್ಸು ಮಾತ್ರ ಹೆಚ್ಚಾಗುತ್ತಲೇ ಇದೆ. ಇದನ್ನ ನೋಡಿದವರು ಬಿಜೆಪಿ 2014ರಲ್ಲಿ ಮಾಡಿದಂತ ಅದೊಂದು ಸಂಕಲ್ಪ ಕೈಗೂಡುವ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಶಕದ ಈಚೆಗೆ ದೇಶದ ಯಾವುದೇ ಭಾಗದಲ್ಲಿ ಚುನಾವಣೆ ನಡೆದರೂ ಅದೊಂದು ಮಾತನ್ನ ಬಿಜೆಪಿ ಪದೇ ಪದೇ ಹೇಳ್ಕೊಂಡು ಬರ್ತಾ ಇತ್ತು. ದೇಶದಿಂದ ಕಾಂಗ್ರೆಸ್ ಮುಕ್ತ ಮಾಡಿಯೇ ಸಿದ್ಧಾನು ಜಪ ಮಾಡ್ತಾ ಇತ್ತು. 2014ರಿಂದ ಬಿಜೆಪಿ ಜಪಿಸಿದಂತ ಈ ಜಪ 2024ಕ್ಕೆ ನಿಜ ಮಾಡೋದಕ್ಕೆ ಪಣ ತೊಟ್ಟಂತೆ ಕಾಣ್ತಾ ಇದೆ ಬಿಜೆಪಿಯ ಇತ್ತೀಚಿನ ನಡೆಗಳು. 2014ರ ಸಂಕಲ್ಪ 2024ರಲ್ಲಿ ನಿಜ ಮಾಡೋಕೆ ಕೇಸರಿ ಪಡೆ ಪಣ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಿಯೇ ತೀರುತ್ತಾ ಬಿಜೆಪಿ. ಯಾವಾಗ ದೇಶದಲ್ಲಿ ಮೋದಿ ಅನ್ನೋ ಸುನಾಮಿ ಅಲೆ ಆರಂಭವಾಯಿತು, ಆಗ ಸುದೀರ್ಘವಾಗಿ ದೇಶದಲ್ಲಿ ಅಧಿಕಾರವನ್ನ ನಡೆಸಿದ್ದ ಕಾಂಗ್ರೆಸ್ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿ ಹೋಯಿತು. ಅದೆಷ್ಟರ ಮಟ್ಟಿಗೆ ಅಂದ್ರೆ ವರ್ಷಗಳೇ ಉರುಳ್ತಾ ಇದ್ರೂ ಆ ಸ್ಥಿತಿಯಿಂದ ಮೇಲೇಳುವುದಕ್ಕೂ ಸಾಧ್ಯವಾಗದ ಮಟ್ಟಿಗೆ. ದಶಕದ ಈಚೆಗೆ ಕಾಂಗ್ರೆಸ್ ಸೋಲಿನ ಮೇಲೆ ಸೋಲನ್ನೇ ಕಾಣ್ತಾ ಇದೆ. ಒಂದು ರಾಜ್ಯದಲ್ಲಿ ಅಧಿಕಾರ ಸಿಕ್ತು ಅಂತ ಸಂಭ್ರಮಿಸುವ ಹೊತ್ತಲ್ಲಿ ಮತ್ತೊಂದು ರಾಜ್ಯದಲ್ಲಿ ಅಧಿಕಾರವನ್ನ ಕಳೆದುಕೊಳ್ತಾ ಇತ್ತು. ಒಟ್ಟಿನಲ್ಲಿ 2014ರಿಂದ ಕಾಂಗ್ರೆಸ್ ಸ್ಥಿತಿ ಅಷ್ಟೇನೂ ಚೆನ್ನಾಗಿಲ್ಲ ಅನ್ನೋದಂತೂ ನಿಜ. ಆದರೆ ಬಿಜೆಪಿ ಮಾತ್ರ ದಶಕಗಳ ಈಚೆಗೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ತನ್ನ ಕಮಾಲ್ ಮಾಡ್ತಿದೆ. ಹಂತ ಹಂತವಾಗಿ ಒಂದೊಂದು ರಾಜ್ಯಗಳಲ್ಲಿಯೇ ಅಧಿಕಾರ ಗದ್ದುಗೆ ಹಿಡಿಯುತ್ತಾ ತನ್ನ ವ್ಯಾಪ್ತಿ ವಿಸ್ತರಿಸಿಕೊಂಡಿರುವ ಬಿಜೆಪಿಗೆ ಸದ್ಯ ಸುವರ್ಣ ಕಾಲದಂತೆ. ಇದೇ ಖುಷಿಯಲ್ಲಿ ಬಿಜೆಪಿ
ಹ್ಯಾಟ್ರಿಕ್ ಗೆಲುವು ಪಡೆದುಕೊಂಡು ಮುಂದಿನ 5 ವರ್ಷಗಳ ಅವಧಿಗೆ ಅಧಿಕಾರವನ್ನ ಖಾತರಿಪಡಿಸಿಕೊಳ್ಳುವ ತವಕದಲ್ಲಿದೆ. ಹಂತ ಹಂತವಾಗಿ ದುರ್ಬಲವಾಗ್ತಿರುವ INDIA ಕೂಟದ ಎದುರು NDA ಮಿಂಚೋದು ದಿಟ. ಹ್ಯಾಟ್ರಿಕ್ ಗೆಲುವಿನ ಹಾದಿ ಅಷ್ಟೇನೂ ಕಷ್ಟವಾಗಲಾರದು ಅನ್ನೋದು ಕಮಲ ಪಾಳಯದ ವಿಶ್ವಾಸ. ದೂರದಲ್ಲಿ ನಿಂತು ರಾಷ್ಟ್ರ ರಾಜಕಾರಣವನ್ನ ಗಮನಿಸ್ತಿರುವವರು ಇದು ನಿಜವಾದರೂ ಅಚ್ಚರಿಯಿಲ್ಲ ಅಂತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣವಾಗಿರೋದು ಮಹಾ ಮೈತ್ರಿಕೂಟದಲ್ಲಿನ ಬಿರುಕು. ಒಬ್ಬೊಬ್ಬರಾಗಿಯೇ INDIA ಕೂಟದಿಂದ ಹೊರಕ್ಕೆ ಬರ್ತಿದ್ದಾರೆ. ಇದು ಕಾಂಗ್ರೆಸ್ ಗೆಲುವಿನ ಲಯಕ್ಕೆ ಮರಳಬೇಕು ಅನ್ನುವ ಹಾದಿಯನ್ನ ಮತ್ತಷ್ಟು ಕಠಿಣಪಡಿಸಿದೆ. ಸದ್ಯದ ಈ ಸ್ಥಿತಿ ಬಿಜೆಪಿಯ ಅದೊಂದು ಮಾತನ್ನ ನಿಜವಾಗಿಸುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. 2014ರಿಂದಲೂ ಕಾಂಗ್ರೆಸ್ ವಿಚಾರದಲ್ಲಿ ಬಿಜೆಪಿ ಅದೊಂದು ಮಾತನ್ನ ಪದೇ ಪದೇ ಹೇಳ್ಕೊಂಡು ಬರ್ತಲೇ ಇತ್ತು. ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡಿಯೇ ಸಿದ್ಧ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹೇಳ ಹೆಸರಿಲ್ಲದಂತೆ ಮಾಡ್ತೀವಿ, ಈ ಮೂಲಕ ಸುದೀರ್ಘ ಇತಿಹಾಸವಿರುವ ಪಕ್ಷವನ್ನ ಇತಿಹಾಸದ ಪುಟಕ್ಕೆ ಸೇರಿಸ್ತೀವಿ ಅನ್ನೋ ಜಪ ಮಾಡಿಕೊಂಡು ಬರ್ತಲೇ ಇತ್ತು. ಆದರೆ ಅದು ಬಿಜೆಪಿಗೆ ಈ ತನಕ ಸಾಧ್ಯವಾಗಿಲ್ಲ. ಒಂದು ರಾಜ್ಯದಲ್ಲಿ ಅಧಿಕಾರ ಕಳ್ಕೊಂಡ್ರೆ ಮತ್ತೊಂದು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಮೂಲಕ ತನ್ನ ಅಸ್ತಿತ್ವವನ್ನ ಕಾಂಗ್ರೆಸ್ ತಕ್ಕ ಮಟ್ಟಿಗೆ ಕಾಪಾಡಿಕೊಂಡು ಬರ್ತಾ ಇದೆ. ಆದರೆ ಆ ಅಸ್ತಿತ್ವವನ್ನ ಅಳಿಸಿ ಹಾಕೋದಕ್ಕೆ ಬಿಜೆಪಿ ಈ ಬಾರಿ ಪಣ ತೊಟ್ಟಂತೆ ಕಾಣ್ತಾ ಇದೆ. ಒಗ್ಗಟ್ಟಿನ ಮಂತ್ರ ಜಪಿಸಿ ಕಟ್ಟಿದ್ದ INDIA ಕೂಟದಲ್ಲಿ ಬಿಕ್ಕಟ್ಟು ಸೃಷ್ಟಿಸುವುದರಲ್ಲಿ ಭಾಗಶಃ ಯಶಸ್ಸು ಕಂಡಿರೋ ಬಿಜೆಪಿ ಕಾಂಗ್ರೆಸ್ಗೆ ಮರ್ಮಾಘಾತ ಕೊಟ್ಟಿದೆ. ಎರಡು 2014ರ ಚುನಾವಣೆಗೆ ಹೋಲಿಸಿದರೆ 2019ರಲ್ಲಿ ಕಾಂಗ್ರೆಸ್ ಸ್ಥಿತಿ ಮತ್ತಷ್ಟು ಹೀನಾಯ ಸ್ಥಿತಿಗೆ ತಲುಪಿತ್ತು. ಆದರೆ ಬಿಜೆಪಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದಿತ್ತು. 2019ರಲ್ಲಿ ಕಾಂಗ್ರೆಸ್ ಮತ್ತು ವಿರೋಧಿ ಪಾಳೆಯ ಗೆದ್ದಿದ್ದ ಕ್ಷೇತ್ರಗಳನ್ನು 2024ರಲ್ಲಿ ಗೆದ್ದು ತಮ್ಮ ಕೈವಶ ಪಡಿಸಿಕೊಳ್ಳುವ ಪ್ಲಾನ್ ಹಾಕಿದೆ ಬಿಜೆಪಿ. ಹೀಗಾಗಿ ಟಾರ್ಗೆಟ್ 400ರ ಗುರಿ ಹಾಕಿಕೊಂಡಿದ್ದು ಕಾಂಗ್ರೆಸ್ ಮುಕ್ತದ ಪಣ ತೊಟ್ಟಿದೆ. ಆದರೆ ಆ ಸಂಕಲ್ಪ ಕೈಗೂಡುತ್ತಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಆದರೆ ಅದು ಅದೆಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋದು ಲೋಕಸಭೆ ಚುನಾವಣೆ ಬಳಿಕವೇ ಉತ್ತರ ಸಿಗಲಿದೆ. ಉತ್ತರದಲ್ಲಿ ಬಹು ಪ್ರಬಲವಾಗಿರುವ ಬಿಜೆಪಿ ಸದ್ಯ ದಕ್ಷಿಣದಲ್ಲಿಯೂ ತನ್ನ ಪ್ರಾಬಲ್ಯ ಸ್ಥಾಪಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. NDA ಬಲಪಡಿಸಿ INDIA ದುರ್ಬಲಗೊಳಿಸುವುದಕ್ಕೆ ಬಿಜೆಪಿ ಪ್ರಯೋಗ ಮಾಡ್ತಾ ಇರುವ ಅಸ್ತ್ರಗಳು ಹ್ಯಾಟ್ರಿಕ್ ಜಯವನ್ನು ಕೊಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿದ್ದು ಈ ಪ್ರತಿನ ವಿಶೇಷ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.